ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಬಾರಿ ಪದೇ ಪದೇ ಒಂದಿಲ್ಲ ಒಂದು ಕಾರಣಕ್ಕೆ ಸದ್ದು ಮಾಡ್ತಲೇ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಸ್ಪರ್ಧಿಗಳು ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡೋದಕ್ಕೆ, ಮನೋರಂಜನೆ ನೀಡೋದಷ್ಟೇ ನಮ್ಮ ಕೆಲಸ ಅನ್ನೋದನ್ನ ಮರೆತಂತೆ ಕಾಣಿಸ್ತಾ ಇದೆ. ತಮ್ಮ ನಾಲಿಗೆಯ ಮೇಲೆಯೇ ತಮಗೆ ಕಂಟ್ರೋಲ್ ಇಲ್ಲದೆ ಸಿಕ್ಕ ಪದಗಳನ್ನ ಪ್ರಯೋಗಿಸಿ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ವೀಕ್ಷಕರ ಕೋಪಕ್ಕೆ ತುತ್ತಾದವರು ಅಶ್ವಿನಿ ಗೌಡ. ಅದಕ್ಕೆ ಪ್ರಮುಖ ಕಾರಣ ಅವರ ಮಾತಿನ ಮೂಲಕವೇ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡವರು ಅಶ್ವಿನಿ ಗೌಡ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಅವರು ಪ್ರಯೋಗಿಸಿದಂತಹ ಪದಗಳು ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು. ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಇದಾದ ಬೆನ್ನಲ್ಲೇ ಮತ್ತೆ ಆಕೆಯನ್ನ ನಿಂದಿಸಿದ್ದಾರೆ. ಅಮಾವಾಸ್ಯೆ ಅನ್ನೋ ಪದವನ್ನ ಪ್ರಯೋಗಿಸಿ ಮತ್ತೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ ಅಶ್ವಿನಿ ಗೌಡ. ಇಷ್ಟೆಲ್ಲ ಆದ್ರೂ ಕೂಡ ಅವರು ಬುದ್ಧಿ ಕಲಿಯುವಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಕೂಡ, ಸಲಹೆಗಳನ್ನ ಕೊಟ್ಟರು ಕೂಡ ಅಶ್ವಿನಿ ಗೌಡ ಅವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಅವರಿಗೆ ಜಾನ್ವಿ ಅವರು ಕೂಡ ಸಾಥ್ ಕೊಡ್ತಾ ಇರೋದು ವೀಕ್ಷಕರ ಕೋಪವನ್ನ ನೆತ್ತಿಗೇರಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಗೆಜ್ಜೆ ವಿಚಾರದಲ್ಲಿ ಯಾವ ರೀತಿ ಟಾರ್ಗೆಟ್ ಮಾಡಿ ಆಕೆ ವಿರುದ್ಧ ಯಾವ ರೀತಿಯ ಪದ ಪ್ರಯೋಗವನ್ನ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿಗಾದಂತಹ ನೋವು ಅವರಿಗಷ್ಟೇ ಗೊತ್ತು. ಅಷ್ಟೆಲ್ಲ ಅವಮಾನ ಆದ್ರೂ ಕೂಡ ಅದೆಲ್ಲವನ್ನ ಕೂಡ ಸಹಿಸಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ತನ್ನ ಶಕ್ತಿ ಮೀರಿ ಆಟವನ್ನ ಆಡ್ತಾನೆ ಬಂದಿದ್ದಾರೆ. ಇನ್ನು ಮನೆಯವರಿಂದ ಪತ್ರ ಸಿಗದಂತೆ ಮಾಡೋದ್ರಲ್ಲೂ ಕೂಡ ಅಶ್ವಿನಿ ಗೌಡ ಅವರ ಪಿತೂರಿ ಎದ್ದು ಕಾಣಿಸಿತ್ತು. ಕಿಚ್ಚ ಸುದೀಪ್ ಅವರೇ ಕೊನೆಗೆ ಸತ್ಯವನ್ನ ಬಾಯ್ಬಿಡಿಸ್ತಾರೆ. ಆರಂಭದಲ್ಲಿ ನಾನೇನು ಮಾಡೇ ಇಲ್ಲ ಅಂತ ಹೇಳಿದಂತ ಅಶ್ವಿನಿ ಗೌಡ ಕೊನೆಗೆ ಅವರ ಬಾಯಿಯಿಂದಲೇ ಬರುತ್ತೆ, ನಾನು ಆ ವಿಚಾರವನ್ನ ಪರ್ಸನಲ್ ಆಗಿ ತೆಗೆದುಕೊಂಡೆ, ಆಕೆಗೆ ಪತ್ರ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದೆ ಅಂತ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರ್ ಹಾಕಿದ್ದು ಸಾಕಷ್ಟು ಬೇಜಾರ್ ಅನ್ಸಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಆಕೆಯ ಬೆಂಬಲಕ್ಕೆ ಅಯ್ಯೋ ಯಾರು ಇಲ್ವಲ್ಲ ಅನ್ನೋ ಭಾವನೆ ವೀಕ್ಷಕರಲ್ಲಿ ಮೂಡಿಸಿತ್ತು. ಅವತ್ತೇ ಸಾಕಷ್ಟು ಜನ ವೀಕ್ಷಕರು ಆ ಒಂದು ಪ್ರೋಮೋ ಇರಬಹುದು, ಆ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗ ಆಕ್ರೋಶವನ್ನ ಕಮೆಂಟ್ ಮೂಲಕವೇ ವ್ಯಕ್ತಪಡಿಸ್ತಾ ಇದ್ರು. ಇದು ಕರ್ಮ, ಇದು ನಿಮಗೆ ವಾಪಸ್ ಸಿಕ್ಕೇ ಸಿಗತ್ತೆ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ಇದೀಗ ಕಣ್ಣೀರ್ ಹಾಕುವಂತಹ ಸರದಿ ಅಶ್ವಿನಿ ಗೌಡ ಅವರಿಗೆ. ಆವತ್ತು ರಕ್ಷಿತಾ ಶೆಟ್ಟಿ ಅವರಿಗೆ ಕೊಟ್ಟಂತಹ ನೋವನ್ನ ಇದೀಗ ಅಶ್ವಿನಿ ಗೌಡ ಅನುಭವಿಸ್ತಾ ಇದ್ದಾರೆ. ಆದ್ರೆ ಪಾಪ ಅವತ್ತು ರಕ್ಷಿತಾ ತಪ್ಪು ಮಾಡದೆ ಕಣ್ಣೀರ್ ಹಾಕ್ತಾರೆ. ಆದ್ರೆ ಇದೀಗ ತನ್ನ ತಪ್ಪಿದ್ದುಕೊಂಡು ಹೈ ಡ್ರಾಮವನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ. ಮೊನ್ನೆ ಉಸ್ತುವಾರಿಯ ಸಂದರ್ಭದಲ್ಲಿ ಗಿಲ್ಲಿ ಅವರು ನನ್ನ ವಿರುದ್ಧ ಏಕವಚನವನ್ನ ಪ್ರಯೋಗಿಸಿದ್ರು ಅಂತ ರೊಚ್ಚಿಗೆದ್ದಂತ ಅಶ್ವಿನಿ ಗೌಡ, ನನಗೆ ಮರ್ಯಾದಿಲ್ಲದ ಕಡೆ ನಾನು 1 ನಿಮಿಷ ಇರೋದಿಲ್ಲ, ಹೋಗ್ತೀನಿ ಅನ್ನೋ ಡೈಲಾಗ್ ಅನ್ನ ಹೊಡಿತಾರೆ. ಬಿಕ್ಕಿ ಅಳ್ತಾರೆ, ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇಷ್ಟೆಲ್ಲ ಆದಾಗ ವೀಕ್ಷಕರು ಕೂಡ ಹೇಳಿದ್ರು ಇದೆಲ್ಲವೂ ಕೂಡ ಡ್ರಾಮಾ, ಆಕೆ ತನ್ನ ಎದುರಿದ್ದಂತಹ ವ್ಯಕ್ತಿಗೆ ಗೌರವವನ್ನ ಕೊಡೋದಿಲ್ಲ, ಹೀಗಿದ್ದ ಮೇಲೆ ಆಕೆ ಇನ್ನೊಬ್ಬರಿಂದ ಗೌರವವನ್ನ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅದೆಲ್ಲ ಬೆಳವಣಿಗೆಗಳಾದ ನಂತರ ಇದೀಗ ಪ್ರೋಮೋ ಹೊರಬಿದ್ದಿರೋದನ್ನ ನೀವು ನೋಡಿರ್ತೀರಾ. ಮತ್ತೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ಅದು ಕ್ಯಾಪ್ಟನ್ ರಘು ಅವರು ಏಕವಚನದಲ್ಲಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ. ಅಶ್ವಿನಿ ಗೌಡ ಅವರಿಗೆ ವಹಿಸಿರುವಂತಹ ಕೆಲಸವನ್ನ ಮಾಡದೇ ಇದ್ದಿದ್ದಕ್ಕೆ ರಘು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಬ್ಯಾಕ್ ಪೇನ್ ಇದೆ, 10 ನಿಮಿಷ ಬಿಟ್ಟು ನಾನು ಮಾಡ್ತೀನಿ ಅಂತ ಅಶ್ವಿನಿ ಗೌಡ ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಆಗ ರಘು ಅವರು 10 ನಿಮಿಷ ಆದ್ರೆ ಬ್ಯಾಕ್ ಪೇನ್ ಕಮ್ಮಿ ಆಗತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ರಘು ಅವರು ಸಿಟ್ಟಿಗೆ ಹೇಳ್ತಾರೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಹನಾ ಮೂರ್ತಿ ಅಂತಿರುವಂತಹ ವ್ಯಕ್ತಿತ್ವ ಅಂದ್ರೆ ಅದು ರಘು ಅವರು. ಏನೇ ಸಿಚುವೇಶನ್ ಬಂದ್ರೂ ಕೂಡ ಅದನ್ನ ಅಷ್ಟೇ ಕೂಲ್ ಆಗಿ ನಿಭಾಯಿಸ್ತಾರೆ. ಎಲ್ಲರನ್ನ ಕೂಡ ಬ್ಯಾಲೆನ್ಸ್ಡ್ ಆಗಿ ಅವರು ಮೇಂಟೈನ್ ಮಾಡ್ತಾ ಇರುವಂತಹ ರೀತಿಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಅವತ್ತು ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ತಾವು ಅವಮಾನಕ್ಕೀಡಾದ್ರೂ ಕೂಡ ಎಲ್ಲವನ್ನ ಕೂಡ ಅಷ್ಟೇ ತಾಳ್ಮೆಯಿಂದ ರಘು ಅವರು ನಿಭಾಯಿಸಿದ್ರು.
ಆದ್ರೆ ಇಲ್ಲೂ ಕೂಡ ತಮ್ಮ ತಪ್ಪಿಲ್ಲದಿದ್ರು ಕೂಡ ಅಶ್ವಿನಿ ಗೌಡ ಅವರು ಕೈ ತೋರಿಸಿ ಮಾತನಾಡಿದ್ದು ಅವರನ್ನ ಕೆರಳಿಸಿತ್ತು. ಪದೇ ಪದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವಮಾನ ಮಾಡ್ತಾನೆ ಅಂದಾಗ ಆತ ಎಷ್ಟು ಸಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಪದೇ ಪದೇ ಹೀಯಾಳಿಸ್ಕೊಳ್ಳೋದು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಇಲ್ಲೂ ಕೂಡ ರಘು ಅವರಿಗೆ ಅದು ಪಿತ್ತವನ್ನ ನೆತ್ತಿಗೆ ಏರಿಸಿತ್ತು. ರಘು ಅವರು ಕೂಡ ಏಕವಚನದಲ್ಲೇ ಅಶ್ವಿನಿ ಗೌಡ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಸಾಕಷ್ಟು ಜನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು. ಅವ್ರಿಗೆ ಗೊತ್ತಿದೆ ಪದೇ ಪದೇ ಇಂತಹ ಸಿಚುವೇಶನ್ ಆದಾಗ ಎಲ್ಲರೂ ಕೂಡ ರೋಸಿ ಹೋಗಿರ್ತಾರೆ, ಬ್ಲಾಸ್ಟ್ ಆಗ್ಬಿಡ್ತಾರೆ ಅಶ್ವಿನಿ ಗೌಡ ವಿರುದ್ಧ. ಕೊನೆಗೆ ಅಶ್ವಿನಿ ಗೌಡ ನನಗಿಲ್ಲಿ ಮರ್ಯಾದೆ ಇಲ್ಲ, ನನ್ನನ್ನೇ ಏಕವಚನದಲ್ಲಿ ಮಾತಾಡಿಸ್ತಾರೆ, ಗೌರವ ಕೊಡಲ್ಲ, ನಾನು ಹೋಗ್ತೀನಿ ಬಿಡಿ ಅಂತ ಡೋರ್ ತನಕ ಹೋಗ್ತಾರೆ. ಈ ಹೈ ಡ್ರಾಮಾದ ಪ್ರೋಮೋ ಹೊರಬಿದ್ದಿದೆ. ಇದನ್ನ ನೋಡಿದಂತಹ ಎಲ್ಲ ವೀಕ್ಷಕರು ಇದೀಗ ಕರ್ಮ ರಿಟರ್ನ್ಸ್ ಅಂತ ಅಶ್ವಿನಿ ಗೌಡಗೆ ಕಮೆಂಟ್ ಮೂಲಕ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವತ್ತು ನೀವು ಇದೇ ರೀತಿಯಾದಂತಹ ನೋವನ್ನ ರಕ್ಷಿತಾ ಶೆಟ್ಟಿ ಅವರಿಗೆ ಕೊಟ್ರಿ, ಅವ್ರು ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವರನ್ನ ನೀವು ಟಾರ್ಗೆಟ್ ಮಾಡಿದ್ರಿ. ಆ ಕರ್ಮ ಇದೀಗ ವಾಪಸ್ ನಿಮಗೆ ಹೊಡಿತಾ ಇದೆ. ನೀವು ಮಾಡಿದ್ದಕ್ಕೆ ಇದೀಗ ಹೀಗೆ ಆಗ್ತಾ ಇರೋದು ನಿಮಗೆ ಆಗ್ಬೇಕಾದ್ದೆ ಅಂತ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ನಿಮ್ಮ ಈ ಹೈ ಡ್ರಾಮಾ ತುಂಬಾ ದಿನ ನಡೆಯಲ್ಲ. ಹಾಗೆ ನಿಮ್ಮ ಹೈ ಡ್ರಾಮಾವನ್ನ ಯಾರು ಕೂಡ ನಂಬಲ್ಲ. ಪದೇ ಪದೇ ಈ ರೀತಿ ಮಾಡೋದ್ರಿಂದ ನಿಮ್ಮ ಗೌರವ ಕಡಿಮೆ ಆಗತ್ತೆ ಹೊರತು ಯಾರು ಕೂಡ ನಿಮ್ಗೆ ಬೆಂಬಲವನ್ನ ಕೊಡೋದಿಲ್ಲ. ದಯವಿಟ್ಟು ಇಂಥವರಿಗೆ ಸಪೋರ್ಟ್ ಮಾಡಬೇಡಿ, ವೋಟ್ ಹಾಕ್ಬೇಡಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಆ ಸನ್ನಿವೇಶದಲ್ಲಿ ಏನಾಯ್ತು, ರಘು ಅವರು ಕೋಪ ಮಾಡ್ಕೊಳ್ಳೋದಕ್ಕೆ ಏನು ಅಷ್ಟು ದೊಡ್ಡ ಕಾರಣ ಇತ್ತು, ಇದೆಲ್ಲವೂ ಕೂಡ ಇವತ್ತಿನ ಎಪಿಸೋಡ್ ನಲ್ಲಿ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಪ್ರೋಮೋ ನೋಡಿದಂತಹ ಜನರು ನಿಮಗೆ ಆಗ್ಬೇಕಾದ್ದೆ ಅಂತ ಅಶ್ವಿನಿ ಗೌಡ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ನೀವು ರಕ್ಷಿತಾ ಅವರಿಗೆ ಯಾವ ರೀತಿ ನೋವನ್ನ ಕೊಟ್ರಿ, ಅದೇ ನೋವು ಇದೀಗ ನಿಮಗೂ ಕೂಡ ಆಗ್ತಾ ಇದೆ. ನೀವು ಒಬ್ಬರಿಗೆ ಗೌರವವನ್ನ ಕೊಟ್ರೆ ಮಾತ್ರ ನಿಮಗೆ ಗೌರವ ಸಿಗತ್ತೆ. ಆದ್ರೆ ನೀವೇ ಇನ್ನೊಬ್ಬರಿಗೆ ನೋವು ಕೊಟ್ರೆ ನಿಮಗೂ ಕೂಡ ಅದು ವಾಪಸ್ ಬಂದೇ ಬರುತ್ತೆ ಅಂತ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ.